ಅದರಲ್ಲಿ ಏನು ಗೊತ್ತಾಗ್ತೈತೆ ಅಂದ್ರೆ ಎಷ್ಟು ಸರಳವಾಗಿರ್ತೀರಿ ಅಷ್ಟು ಪ್ರಕೃತಿ ನಿಮಗೆಲ್ಲ ಕೊಡುತ್ತದೆ. ಆಮೇಲೆ ಇನ್ನು ಮಧ್ಯಾಹ್ನದ ಅನ್ನ ಸಾರು ಮೇಲಂತೂ ರೈತದ ಅಧಿಕಾರ ಐತಿ. ಯಾಕಂದ್ರೆ ಬಹಳಷ್ಟು ಮಂದಿ ಹೆಣ್ಮಕ್ಳು ಕೂತೀರಿ, ಸಾಯಂಕಾಲ 6:30ಗೆ ನಿಮ್ಮ ಪುಟ್ಟಗೌರಿ ಮದುವೆಯಿಂದ ನಿಮ್ಮ ಸೀರಿಯಲ್ ಚಾಲು ಆಕಾವು. ಬಡನ ಒಂದು ಗ್ಲಾಸ್ ಅಕ್ಕಿ ತೊಗೊಂತೀರಿ, ಕುಕ್ಕರ್ ಒಳಗೆ ಇಡ್ತೀರಿ, ಒಂದ ಸೀಟಿಗೆ ಅನ್ನ ಆಗಿಬಿಡ್ತದ. ಇನ್ನು ಬೇಳೆ 3 ಸೀಟಿಗೆ ಹಾಕೈತಿ. ಗಂಡ ಬರೋ ಟೈಮಿಗೆ ಚಕ್ಕಳ ಮುಕ್ಳೆ ಹಾಕೊಂಡು ಒಗ್ಗರಣೆ ಕೊಟ್ಟು ಊಟಕ್ಕೆ ಕುಂದಿರ್ತೀರಿ. ನೀವೇನು ತಿಳ್ಕೊಂಡಿರಿ, ಆ ಅನ್ನ ಬೇಳೆ ಆಗಾಕ 3 ತಾಸು ಬೇಕಂತ ತಿಳ್ಕೊಂಡಿರಿ. ಆದ್ರೆ ರೈತ ಅನ್ನ ಬೆಳ್ಯಾಕ 6 ತಿಂಗಳು ಬೇಕು. ಆಮೇಲೆ ಬೇವ್ರು ಸಿರಿಸೋದಿಲ್ಲ, ರಕ್ತ ಸುರಿಸ್ತಾನೆ. ಯಾಕಂದ್ರೆ 1200 ಗಳೆವಾಗ್ಯಾವು, 600ರಿಂದ 800 ರೂಪಾಯಿ ಒಂದು ತಾಸು ಟ್ರ್ಯಾಕ್ಟರ್ ಆಗ್ಯದ, 500 ಗಂಡಾಳಾಗ್ಯಾವು, 300-400 ಹೆಣ್ಣಾಳಾಗ್ಯಾವು. ಇಷ್ಟೆಲ್ಲ ಸರ್ಕಸ್ ಮಾಡಿ ಬಿಸಿಲಾಗ ಸುಟ್ಟು ಮಳೆಯಾಗ ನೆನೆದ ತಂಡ್ಯಾಗ ನಡಿಗೆ ನಾವೇನು ಬೆಳೆ ತೆಗಿತೀವಿ ಆ ಬೆಲೆ ನಿಗದಿ ಮಾಡುವಂಥ ಅಧಿಕಾರ ಸರ್ಕಾರನೂ ನಮಗೆ ಕೊಟ್ಟಿಲ್ಲ, ಸಮಾಜನೂ ನಮಗೆ ಕೊಟ್ಟಿಲ್ಲ. ಯಾಕಂದ್ರೆ ಇಲ್ಲೊಂದು ಪ್ಲಾಸ್ಟಿಕ್ ಬಾಟ್ಲ್ ಇಟ್ಟಾರ 10 ರೂಪಾಯಿ ಫಿಕ್ಸ್ ಮಾಡುವಂಥ ಅಧಿಕಾರ ಅದ್ರ ಓನರಿಗೆ ಐತಿ, ಆದ್ರೆ ನಮ್ಮ ರೈತರಿಗಿಲ್ಲ. ಇವತ್ತು ನಾನು ನಿಮ್ಮ ಮುಂದೆ ನಿಂತು ಭಾಷಣ ಮಾಡಕತ್ತೀನಿ ಅಂದ್ರೆ ನಾ ಬಿದ್ದಿಲ್ಲ ಅಂತ ತಿಳ್ಕೊಬೇಡ್ರಿ. ನಾ 1000 ಸಲ ಬಿದ್ದೀನಿ, 1 ಸಲ ಎತ್ತೀನಿ. ಯಾಕಂದ್ರೆ ಯಾವ ಮನುಷ್ಯ ಬೀಳ್ತಾನ ಅವನ ಮೇಲೆ ಎದ್ದೇಳ್ತಾನೆ. ನೀವು ಬೀಳೋದು ಕಲಿಲಿಲ್ಲ ಅಂದ್ರೆ ಮೇಲೆ ಎದ್ದೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ಇವತ್ತು ನಾನು ನಿಮ್ಮ ಮುಂದೆ ನಿಂತ ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಅಂದ್ರೆ ನಾನು ಮೂಲತಃ ಹೊಲ ಮನೆಯೊಳಗೆ ಕೆಲಸ ಮಾಡೋ ಅನುಭವ ನನಗಿದ್ದಿಲ್ಲ. ಯಾಕಂದ್ರೆ ನಾನು ಓದಿದ್ದ ಇಂಜಿನಿಯರಿಂಗ್, ಅದನ್ನ ಮದುವೆ ಮಾಡಿ ಕಳಿಸಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ ಅಂತ ಹಳ್ಳಿಗೆ ನಾನು ಮದುವೆ ಮಾಡಿಕೊಟ್ಟು ಆ ಹಳ್ಳಿಯಾಗ ಆಗಕತ್ತಿದ್ದಿಲ್ಲ. ಯಾಕಂದ್ರೆ ಭಾಳ ಸಣ್ಣ ಹಳ್ಳಿ ಇತ್ತು. ನಿಮ್ಗೆ ಸ್ವತಃ ಗೊತ್ತೈತಿ, ರಾಯಚೂರು ಜಿಲ್ಲೆ ಭಾಳ ಬಿಸಿಲು ಜಿಲ್ಲೆ, ಗುಡ್ಡ ಭಾಳ ಐತಿ, ಮಳೆ ಭಾಳ ಕಡಿಮೆ ಬರ್ತದ, ಟೆಂಪ್ರೇಚರ್ 45-46 ಡಿಗ್ರಿ ಇರ್ತದೆ. ಆ ಹಳ್ಳಿಯಾಗ ಆಗೋದಿಲ್ಲ ಅಂತೇಳಿ ನಮ್ಮ ಅಮ್ಮಗೆ ಫೋನ್ ಮಾಡಿ ಹೆಂಗಾರ ಮಾಡಿ ನಂಗೆ ಇಲ್ಲಿಂದ ಕರ್ಕೊಂಡು ಹೋಗುವ, ನಾ ಇಲ್ಲಿ ಇರಾಕ್ ಒಲ್ಲೆ ಅಂತ. ನಮ್ಮಮ್ಮ 3 ವಾಕ್ಯಗಳಲ್ಲಿ ಜೀವನದ ಸತ್ಯ ಹೇಳಿಬಿಟ್ರೆ, ಕೊಟ್ಟ ಹೆಣ್ಣ ಕುಲಕ್ಕೆ ಹೊರಗೆ ನೀ ಎಷ್ಟೊತ್ತಾದ್ರೂ ಅಲ್ಲಿ ಸಂಸಾರ ಮಾಡ್ಕೊಂಡು ತಿನ್ಬೇಕು, ನೀವು ವಾಪಸ್ ಬಂದ್ರೆ ನೀನು ಅಕ್ಕಂಗ್ಯಾರಿಗೆ ಯಾರು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ. ನಮ್ಮವ್ವ ಹಂಗಂದ ಬೇರೆ ನಾನು ಆ ಕಡೆ ತವ್ರ ಮನೆ ಕಡೆ ತಿಳಿ ಮಾಡಿ ಮಕ್ಕಳೋದು ಬಿಟ್ಟುಬಿಟ್ಟೆ. ಇನ್ನು ನನ್ನ ಗಂಡಿಗೆ ಹೆಂಗಾರ ಮಾಡಿ ಆ ಊರಿಗೆ ವಾಪಸ್ ಕರ್ಕೊಂಡು ಹೋಗ್ಬೇಕಂತ ನಾನು ಯಾರಿಗೂ ಗೊತ್ತಾಗಲಾರ್ದಾಗ ಇಂಟರ್ವ್ಯೂಗೆ ಅಪ್ಲೈ ಮಾಡಿದ್ದೆ. ಇವತ್ತೇ ನನ್ನ ಮದುವೆ 32 ವರ್ಷ ಆಯ್ತು. ನಾ 28 ವರ್ಷದಿಂದ ಎಂಥ ಪ್ರೋಗ್ರಾಮ್ ಕೊಟ್ಟರು ಮಾಡುತ್ತಿದ್ದೆ. ಭಾಳ ಪ್ರೋಗ್ರಾಮಿಂಗ್ ಸ್ಕಿಲ್ ಭಾಳ ಚಲೋ ಇತ್ತು. ಅದಕ್ಕೋಸ್ಕರ ನನಗೀಗ 28 ವರ್ಷದಿಂದ ಒಂದು 40,000 ರೂಪಾಯಿ ಸಂಬಳ ಬಂದಿತ್ತು. ಆದ್ರೆ ಗಂಡನ ಮನೆಯೊಳಗೆ ಹೊರಗಡೆ ಹೋಗಿ ಕೆಲಸ ಮಾಡಬಾರ್ದು ಹೆಣ್ಮಕ್ಳಂತ ನನ್ನ ಇಂಟರ್ವ್ಯೂ ಲೆಟರ್ ಹರಿದು ಹೋಗೋದು ಬಿಟ್ಟರು. ನನ್ನ ಗಂಡನಿಗೆ ಹೋಗಿ ನಾ ಏನು ಮಾಡ್ಬೇಕೀಗ ಅಂತ ಕೇಳಿದಾಗ, ನಮ್ಮ ಹಿರಿಯರ ಹೊಲ ಐತಿ, ಅದ್ರೊಳಗೆ ಏನಾದರೂ ಮಾಡೋದಿದ್ರೆ ಮಾಡ, ನಾವು ಹೊರಗೆ ಕಳಿಸೋದಿಲ್ಲ ಹೆಣ್ಮಕ್ಳಿಗೆ ಅಂತಂದ್ರು. ಅದು ನನಗೆ ಕೊಟ್ಟಿದ್ದು ಒಂದು ದೊಡ್ಡ ಗುಡ್ಡ ಇತ್ತು. ಯಾಕಂದ್ರೆ ಅಲ್ಲಿ ಬರೀ ಕಲ್ಲ ಅದಾವ, ಗುಡ್ಡನ ಭಾಳ ಇತ್ತು. ಸೊ ಈ ಕಲ್ಲು ಮತ್ತು ಈ ಗುಡ್ಡವನ್ನು ಕರೆಕ್ಟ್ ಮಾಡಿ ಕೆಲಸ ಮಾಡೋದ್ರಿಂದ ಇದನ್ನ ಮತ್ತೆ ನಾನು ಭೂಮಿ ತಾಯಿಯ ಜೊತೆ ಕೆಲಸ ಮಾಡ್ಬೋದು. ಇಲ್ಲಾಂದ್ರೆ ನಾನು ಮತ್ತೆ 4 ಗಾಡಿ ನಡಬರ್ಕ ಕುದಿಸ್ತಾರಂತ ಆ ಹೊಲ್ದಾಗಿನ ಕಲ್ಲು ಆರ್ಸಕ್ಕೆ ಚಾಲೂ ಮಾಡಿದ್ದೆ ನಾನು. ಯಾಕಂದ್ರೆ ಬರೀ ಕಲ್ಲಿತ್ತು. ಆ ಕಲ್ಲು ತೆಗಿಬೇಕಾದ್ರೆ ಕೈ ತೂತಿ ಬಿಡ್ತಿತ್ತು, ಊಟ ಮಾಡಕ್ಕೆ ಹೋದ್ರೆ ಕೈ ಉರಿತಿತ್ತು. ಆದ್ರೆ ನಾನು ಹಿಂದೆ ಸರಿಲಿಲ್ಲ. ಯಾಕಂದ್ರೆ ಒಂದು ಹೆಣ್ಮಗಳ ಮನಸ್ಸೊಳಗೆ ಕಿಡಿ ಹೊಲಿಸಿದ್ರೆ ಆ ಕಿಡಿ ಜ್ಯೋತಿಯಾಗಿ 2 ಮನೆ ಬೆಳಗ್ಬೇಕು. ಯಾಕಂದ್ರೆ ಹೆಣ್ಮಕ್ಳ ಬತ್ಲದ ಮೇಲೆ ದೀಪ ಇದ್ದಂಗೆ ನಾವು ತವ್ರ ಮನೆಗೂ ಬೆಳಕು ಕೊಡ್ಬೇಕು, ಗಂಡನ ಮನೆಗೂ ಬೆಳಕು ಕೊಡ್ಬೇಕು. ಆ ಕಲ್ಲು ಆರಿಸ್ಕೊಂತ ಅದನ್ನ ಲೆವೆಲ್ ಮಾಡ್ಲಿಕ್ಕೆ 6 ವರ್ಷ ಹಿಡಿತು. ಅದು ಗುಡ್ಡ ಇದ್ದಿದ್ದಕ್ಕೆ ನಾನು ಬೋರ್ ಹಾಕ್ಸಕ್ಕೆ ಹೋದೆ, ನೀರು ಸಿಗ್ಲಿಲ್ಲ. 1-2 ಬೋರ್ ತನ ನನ್ನ ಗಂಡ ನನಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಕೈಯಾಗ ರೊಕ್ಕಿಲ್ಲ ಅಂತ ಬ್ಯಾಡ್ ಅಂದ್ಬಿಟ್ಟು ನಮ್ಮಮ್ಮ ನನ್ನ ಬಂಗಾರ ನದಿಯೊಳಗೆ ಭಾಳ ಬಂಗಾರ ಕೊಟ್ಟಿತ್ತು. ಯಾಕಂದ್ರೆ ಬಂಗಾರ ಭಾಳ ಆಸೆ ಇತ್ತು ನನಗೆ. ಭಾಳಷ್ಟು ರೊಕ್ಕ ಬಂಗಾರ ಎಲ್ಲ ಹಾಕಿದ್ರು ಅದು ಗುಡ್ಡ ಇದ್ದಿದ್ದಕ್ಕೆ ಬರೀ ನನಗೆ ಧೂಳ ಬರಕತ್ಬಿಡ್ತು. 500-600 ಫೀಟ್ ಕೊಡಿಸಿದ್ರು ನೀರು ಸಿಗಲಿಲ್ಲ. ಲಾಸ್ಟಿಗೆ ನನ್ನ ಗಂಡ ನೀ ಸರಿ ವಾಪಸ್ ಮನೆಗೆ ಹೋಗಕ್ಕೆ ನಡಿ ಅಂದ್ರೆ ಅದ್ರ ಕಡೆಗೆ 1-2 ಬಳಿ ಉಳಿದಿದ್ದು ಹೆಂಗಾರ ಮಾಡಿ ಭೂಮಿ ತಾಯಿಗೆ ಗಟ್ಟಿ ಹಿಡ್ಕೊಂಡು, ಮಣ್ಣನ್ನು ಗಟ್ಟಿ ಹಿಡ್ಕೊಂಡು ಅಳ್ಕೊಂಡು ಕೂತಿದ್ದೆ ನಾನು. ಯಾಕಂದ್ರೆ ಮಂದಿ ಮುಂದೆ ಹತ್ರ ನಗ್ತಾರ, ಭೂಮಿ ತಾಯಿ ಎಲ್ಲ ಕಳೆದು ಬಿಟ್ಟದೆ, ಈ 2 ಬೆಳೆ ಬಿಟ್ಟರೆ ಬೇರೆದಂತೂ ಏನಿಲ್ಲ. ಇವತ್ತು ನೀನು ನೀರು ಕೊಡ್ಲಿಲ್ಲ ಅಂದ್ರೆ ಮತ್ತೆ ನನಗೆ ಒಳಗೆ ಹೋಗಿಸ್ತಾರೆ. ಹೆಂಗಾರ ಮಾಡಿ ನನ್ನ ಮರ್ಯಾದೆ ನಿನ್ನ ಕೈ ಒಳಗೈತಂತ ಅಳ್ಕೊಂಡು ಮಣ್ಣನ್ನು ಗಟ್ಟಿ ಹಿಡ್ಕೊಂಡು ಕೂತಿದ್ದೆ. ಮುಂಜಾನೆ 6:30ಗೆ ನನ್ನ ಆಳಮಗ ಬಂದ. 8:30ಗೆ 1.5 ಇಂಚ್ ನೀರು ಬಿದ್ದೈತೆ ಅಂತ ಹೇಳಿದಾಗ ಸೌಕಾಶ್ ನಾ ಮಣ್ಣನ್ನು ಕೆಳಗೆ ಬಿಟ್ಟೆ. ಆದ್ರೆ ಮಣ್ಣು ನನ್ನ ಕೈ ಬಿಟ್ಟಿದ್ದಿಲ್ಲ, ಉಂಡಿಯಾಗಿ ಗಟ್ಟಿ ಕೈಯಾಗಿ ಕುಂತಿತ್ತು. ಅವಾಗ ನಾನು ತಿಳ್ಕೊಂಡೆ, ಯಾರು ಕೈ ಹಿಡ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಈ ಮಣ್ಣು ನನ್ನ ಕೈ ಬಿಡೋದಿಲ್ಲ ಅಂತ ನನ್ನ ಪ್ರಯತ್ನವನ್ನು ನಾನು ಪ್ರಾರಂಭ ಮಾಡಿದೆ.
ನಾನು ಮಾಡಿದ್ದು ಒಂದನೇ ಬೆಳೆ, ಯಾಕಂದ್ರೆ ನೀರು ಭಾಳ ಇದ್ದಿದ್ದಿಲ್ಲ, ಅದಕ್ಕೋಸ್ಕರ ನಾನು ಮಾಡಿದ್ದು ದಾಳಿಂಬೆ. ನಾನು ಮಾಡಿದ್ದು ಚಲೋ ದಾಳಂಬರಿ ತರದೆ. ಒಂದನೇ ಬೆಳೆ 62 ರೂಪಾಯಿ, ಎರಡನೇ ಬೆಳೆ 112 ರೂಪಾಯಿ, ಮೂರನೇ ಬೆಳೆ 145, ಐದನೇ ಬೆಳೆ 180 ರೂಪಾಯಿ ಕೆಜಿ. ಬೇರೆ ದೇಶಕ್ಕೂ ಕಳಿಸಿದ್ದೆ, ನಾನು ಅಷ್ಟು ಚೆನ್ನಾಗಿ ಬೆಳೆದಿದ್ದೆ. ಇನ್ನು ಆರನೇ ಬೆಳೆಗೆ ನಾನು ಕೈ ಹಾಕಿದಾಗ ಒಂದು 10-20 ಲಕ್ಷ ತೆಗೆದು ಮುಂದಿನ ಒಂದು 50 ಲಕ್ಷ ಕೈ ಹಾಕ್ಬೇಕಂತ ಹೊರಗಿಂದು ಸ್ವಲ್ಪ ಸಾಲ ಮಾಡಿಕೊಂಡು ನಂದು ಇದ್ದದ್ದೆಲ್ಲ ಹಾಕಿದ್ದೆ. ನಿಮಗೂ ಗೊತ್ತೈತಿ. ಈಗ ಒಂದು 7-8 ವರ್ಷದಿಂದ ಮಂತ್ರಾಲಯ ಮುಳುಗಿತ್ತು. ಅಲ್ಲೇ ಬರ್ತೈತೆ ಹೊಲ ನಂದು. ಕಂಟಿನ್ಯೂಸ್ 3 ತಿಂಗಳ ಮಳೆ ಬಂದು ನನಗೆ ದಾಳಂಬ್ರಿಗೆ ಅಡ್ವಾನ್ಸ್ ಕೊಟ್ಟು ಹೋಗಿದ್ರು. ಚಲೋ ಬೆಳೆ ಬಂದಿತ್ತು, ಒಂದೊಂದು ಗಿಡದಾಗ 300-400 ರೂಪಾಯಿ ಬೆಳೆದಿತ್ತು. ಆದ್ರೆ ಸತತ ಮಳೆ ಬಂದ ಮನೆಯೂ ಮುಳುಗಿತ್ತು. ದನಕರ ಎಲ್ಲ ನಮ್ಮ ಮುಂದೆ ಕೊಳ್ಳ ಹರಿದು ಬಿಟ್ವಿ, ಈಜ್ಕೊಂಡು ಹೋಗಾಕತ್ತಿದ್ರು. ಕೋಳಿ ಕುರಿ ಎಲ್ಲ ನಮ್ಮ ಮುಂದೆ ಎಲ್ಲ ಮುಳುಗಾಕತ್ತಿತ್ತ, ಆದ್ರೆ ಹಿಡ್ಕೊಳಕ್ಕಾಗಕತ್ತಿದ್ದಿಲ್ಲ, ಯಾಕಂದ್ರೆ ನಮ್ಮ ಕೈಯಾಗ ಏನು ಇದ್ದಿಲ್ಲ. ನನಗೆ ಅಡ್ವಾನ್ಸ್ ಕೊಟ್ಟು ಹೋದವ್ರು, ಯಾಕಂದ್ರೆ ಅದೊಂದು ದಿವ್ಸ ಮಳೆ ಬಂದಿದ್ರೆ ನಾನು ಮುಳುಗೆ ಹೋಗ್ತಿದ್ದೆ, 2ನೇ ಅಂತಸ್ತು ಮೇಲೆ ಹೋಗಿ ಕೂತಿದ್ದೆ. ನನಗೆ ಅಡ್ವಾನ್ಸ್ ಕೊಟ್ಟವರು ಸತತ್ 3 ತಿಂಗಳು ನೀರಾಗ ನಿಂತ ಮೇಲೆ ದುಂಡಾನು ಅಂಗಮಾರಿ ರೋಗ ಬಂದಂತ ಹೇಳಿ ವಾಪಸ್ ರೊಕ್ಕ ಇಸ್ಕೊಂಡು ಹೋಗ್ಬಿಟ್ಟು ದೊಡ್ಡದೊಂದು ಗುಡ್ಡದ ಕೆಳಗೆ ಬಿದ್ದಂಗಾಗಿತ್ತು. ಯಾಕಂದ್ರೆ ಎಲ್ಲರೂ ಗೆದ್ದೆತ್ತಿನ ಬಾಲ ಹಿಡಿತಾರೆ, ಬಿದ್ದೆತ್ತಿಗೆ ಎಲ್ಲರೂ ಕಲ್ಲಿಟ್ಟು ಹೊಡಿತಾರೆ. ಯಾಕಂದ್ರೆ ಎತ್ತಿಗೆ ಓಡಾಕ್ ಬರ್ತಿರೋದಿಲ್ಲ. ಯಾವಾಗ ನಾ 10 ಲಕ್ಷ ತೆಗೆದೆ, 20 ಲಕ್ಷ ತೆಗೆದೆ, ನನ್ನ ಮನೆ ಲಕ್ಷ್ಮಿ ಅಂತ ಹೇಳಿದ್ರು. ಯಾವಾಗ ಬಿದ್ದೆ, ಆ ಹೆಣ್ಮಗಳು ಓದಿದ್ಲ, ಬಹಳ ಸೊಕ್ಕಿನಕ್ಕಿದ್ಲ, ನಾನು ರೋಡಿಗೆ ತಂದು ನಮಗೂ ರೋಡಿಗೆ ನಿಂದಿರ್ಸ್ಯಾರಂತ 1 ಮಿನಿಟ್ ಪ್ಲೇಟ ಚೇಂಜ್ ಮಾಡ್ಬಿಟ್ಟು. ನಾವು ಹೊರಗಿನವ್ರಿಗೆ ರಿಕ್ವೆಸ್ಟ್ ಮಾಡಿ ನಾನು ನಿಮ್ಮ ರೊಕ್ಕ ವಾಪಸ್ ಕೊಡ್ತೀನಿ ಅಂತ ಮನೆ ಒಳಗೆ ಬಂದರು. ನಾವು ಊಟದ ತಟ್ಟಿ ತೊಗೊಂಡ್ರು ಭಾಳ ಬೈತಿದ್ರು ನನಗೆ. ನಾವು ಬಂದ್ಮೇಲೆ ಎಲ್ಲರೂ ಎದ್ದೋಗ್ಬಿಡ್ತಿದ್ರು. ನಾನು ಸ್ವಲ್ಪ ಹೊತ್ತು ಶೂನ್ಯ ಮನಸ್ಥಿತಿಗೆ ಹೋಗ್ಬಿಟ್ಟಿದ್ದೆ. ಜಗತ್ತನ್ನ ಎದುರಿಸ್ಲಿಕ್ಕೆ ಆಗಲಿಲ್ಲ ನನಗೆ. ಆ ಟೈಮ್ ಒಳಗೆ ನಾನು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದೆ. ನನಗೆ ಹಾಕ್ಕೊಂಡು ಹೊರಗಿಂದ ಸಾಲ ತಗೊಂಡು ನನ್ನ ಜೀವ ವಾಪಸ್ ಉಳಿಸ್ಕೊಂಡು ಬಂದರು.